ಪ್ರಿಯ ವಿದ್ಯಾರ್ಥಿಗಳೇ, KRS ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ವ್ಯಾಕರಣಾಂಶಗಳಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದಂತಹ ಅಷ್ಟೇ ಸರಳವಾಗಿ ಈಸಿಯಾಗಿ ಅಂಕಗಳನ್ನು ಪಡ್ಕೋಬೋದು. ಯಾವುದ್ಯಾವುದದು? ದ್ವಿರುಕ್ತಿ, ಅನುಕರಣ ಅಥವಾ ಅನುಕರಣ ಶಬ್ದ, ಅನುಕರಣ ಅವ್ಯಯ, ಜೋಡಿ ಪದ, ನುಡಿಗಟ್ಟು, ಅದರ ಅರ್ಥ, ಸ್ವಂತ ವಾಕ್ಯಗಳು, ಈ ರೀತಿ SSLC, CBSE, PUC, ಸ್ಟೇಟ್ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ನೋಡಿ, ವಿವರಣೆ ನೋಡೋದಾದರೆ ದ್ವಿರುಕ್ತಿ ಎಷ್ಟು ಸರಳವಾಗಿ ಸುಲಭವಾಗಿ ತಿಳ್ಕೊಬೋದು. ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಹೇಳೋದು. ಎರಡು ಪದಗಳಿಗೂ ಒಂದೇ ಅರ್ಥ ಹೊಂದಿರಬೇಕು. ಎರಡು ಪದಗಳಿಗೆ ಒಂದೇ ಅರ್ಥ ಹೊಂದಿದರೆ ಅದನ್ನು ದ್ವಿರುಕ್ತಿ ಅಂತ ಹೇಳ್ತೀವಿ. ಏನು ಹೇಳಿ? ಎರಡು ಪದಗಳಿಗೆ ಒಂದೇ ಅರ್ಥ. ಯಾವ ರೀತಿ ಒಂದೇ ಅರ್ಥ? ಬೇಗ ಬೇಗ ಒಂದೇ ಅರ್ಥ, ಬನ್ನಿ ಬನ್ನಿ, ಕೇಳಿ ಕೇಳಿ, ಈ ರೀತಿ. ಇದರ ಜೊತೆಗೆ ಕೆಲವೊಂದು ಲೆಟರ್ ಬೇರೆ ಇರುತ್ತೆ, ಅಕ್ಷರ ಬೇರೆ ಇರುತ್ತೆ, ಆದರೆ ಒಂದೇ ಅರ್ಥ ಇರುತ್ತೆ. ಏನು? ಮೊಟ್ಟ ಮೊದಲು, ಅದನ್ನು ಮೊದಲು ಮೊದಲು ಅಂತ ಬಿಡಿಸಿ ನೋಡಿದ್ರೆ ಒಂದೇ ಅರ್ಥನೇ ಇರುತ್ತೆ. ಅದೇ ರೀತಿ ತುತ್ತ ತುದಿ, ತುದಿ ಪ್ಲಸ್ ತುದಿ. ಅದೇ ರೀತಿ ಬಟ್ಟ ಬಯಲು, ಬಯಲು ಬಯಲು. ಈ ಥರ ಇನ್ನೂ ಹೆಚ್ಚಿನ ಪದಗಳಿಲ್ಲಿದೆ. ಜೊತೆಗೆ ವಾಕ್ಯ ರೂಪದಲ್ಲೂ ಕೂಡ ಕೇಳ್ತಾ ಇರ್ತಾರೆ PUCಯಲ್ಲಿ, ಅದು ಕೂಡ ಇದೆ. ಇನ್ನು ನೆಕ್ಸ್ಟು ಅನುಕರಣ ಅಂತಿದೆ. ದ್ವಿರುಕ್ತಿ ಯಾವ ರೀತಿ ಒಂದೇ ರೀತಿ ಲೆಟರ್ ಇರುತ್ತೋ ಬೇಗ ಬೇಗ, ಅದೇ ರೀತಿ ಅನುಕರಣ ಕೂಡ ನೋಡೋದಕ್ಕೆ ಲೆಟರ್ಸ್ ಒಂದೇ ರೀತಿ ಇರುತ್ತೆ, ಆದರೆ ದ್ವಿರುಕ್ತಿಗೆ ಎರಡು ಪದಕ್ಕೂ ಒಂದೇ ಅರ್ಥ ಇರುತ್ತೆ. ಅನುಕರಣ ಶಬ್ದಕ್ಕೆ ಅಥವಾ ಅನುಕರಣ ಅವ್ಯಯ ಅಂತ ಏನು ಹೇಳ್ತೀವಿ, ಅದಕ್ಕೆ ಅರ್ಥನೇ ಇರಲ್ಲ. ಕೇವಲ ಶಬ್ದಕ್ಕೋಸ್ಕರ ಬಳಸುವಂಥ ಪದಗಳು, ಶಬ್ದಗಳಾಗಿರ್ತವೆ ಇವು. ಏನು? ಪರಿಸರದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದ್ರೆ, ಸಂಭವಿಸಿದರೆ, ಮಳೆ ಬಂದಾಗ ಪಟಪಟನೆ ಅಂತ ಶಬ್ದ ಬರೋದು, ಹಾವು ಹೋಗ್ಬೇಕಾದ್ರೆ ಸರಸರನೆ ಅಂತ, ಬೆಂಕಿ ದಗದಗನೆ, ಈ ರೀತಿ ದೋಸೆ ಹಾಕ್ಬೇಕಾದ್ರೆ ಸೊಯ್ಯನೆ, ಅದೇ ರೀತಿ ರೊಯ್ಯನೆ, ಹಿಂಗೆ ಚಟ ಚಟ, ಈ ಥರ ಟಣ ಟಣ, ಡಣ ಡಣ, ಹಿಂಗೆ ಒಂದು ಘಟನೆ ನಡಿಬೇಕಾದ್ರೆ ಪರಿಸರದಲ್ಲಿ ಅದರಿಂದ ಬಂದಂಥ ಶಬ್ದವೇ ಅನುಕರಣ ಶಬ್ದ. ಇನ್ನು ಬೇರೆ ಬೇರೆ ಪದಗಳು ನಿಮ್ಗೆ ಗೊತ್ತಿದೆ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಶಬ್ದ ಬರುತ್ತೆ ಅಂತ ಅಲ್ವ ವಿದ್ಯಾರ್ಥಿಗಳೇ? ಅದೇ ರೀತಿ ಅವನು ಗಮನಿಸ್ಕೊಂಡು ನೀವು ಬೇರೆ ಬೇರೆ ಅನುಕರಣ ಶಬ್ದಗಳನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಜೋಡಿ ಪದ ಅಥವಾ ಜೋಡು ನುಡಿ. ಆಗಲೇ ಹೇಳ್ದಂಗೆ ದ್ವಿರುಕ್ತಿ ಎರಡಕ್ಕೂ ಒಂದೇ ಅರ್ಥ, ಅನುಕರಣ ಬೇರೆ ಬೇರೆ ಅರ್ಥ. ಏನು? ದ್ವಿರುಕ್ತಿ ಒಂದೇ ಅರ್ಥ ಇರುತ್ತೆ, ಅನುಕರಣಕ್ಕೆ ಅರ್ಥವೇ ಇರಲ್ಲ. ಅದೇ ರೀತಿ ಜೋಡಿ ಪದ ನೋಡೋದಾದರೆ ಜೋಡಿ ಪದಕ್ಕೆ ಎರಡು ಪದಗಳಿಗೂ ಬೇರೆ ಬೇರೆ ಅರ್ಥ ಇರುತ್ತೆ. ಯಾವ ರೀತಿ? ಆಪೋಸಿಟ್ ವರ್ಡ್ಸಲ್ಲಿರ್ಬೋದು ಅಥವಾ ಒಂದೇ ಅರ್ಥ ಇರ್ಬೋದು, ಆದರೆ ಬೇರೆ ಬೇರೆ ಅರ್ಥ, ಸಮಾನಾರ್ಥದಲ್ಲೂ ಬೇರೆ ಬೇರೆ ಅರ್ಥ. ಯಾವುದು? ಎಕ್ಸಾಂಪಲ್ ನೋಡೋದಾದರೆ ಗುಡಿ ಗೋಪುರ, ಗುಡಿಯೇ ಬೇರೆ ಅರ್ಥ, ಗೋಪುರ ಬೇರೆ ಅರ್ಥ. ಅದೇ ರೀತಿ ಕಸ ಕಡ್ಡಿ, ಕಸ ಬೇರೆ ಅರ್ಥ, ಕಡ್ಡಿ ಬೇರೆ ಅರ್ಥ. ಹಾಲು ಜೇನು, ಹಾಲು ಬೇರೆ ಅರ್ಥ, ಜೇನು ಬೇರೆ ಅರ್ಥ. ಈ ಥರ ಮಕ್ಕಳೇ ಬೇರೆ ಬೇರೆ ಅರ್ಥ ಇರುತ್ತೆ. ಅದನ್ನು ಜೋಡು ಪದ ಅಥವಾ ಜೋಡು ನುಡಿ ಅಂತ ಕರಿತೀವಿ. ಇನ್ನು ನುಡಿಗಟ್ಟು ಅಂತ ನೋಡೋದಾದರೆ ನುಡಿ ಅನ್ನೋದು ಮಾತು, ಗಟ್ಟು ಅನ್ನೋದು ಆದೇಶ ಅಕ್ಷರದಲ್ಲಿ ಕಟ್ಟು. ಆ ವಿಶೇಷ ಅರ್ಥವನ್ನು ಒಂದು ಕಟ್ಟಾಕಿ ಬಂಧನದಲ್ಲಿ ಇಟ್ಕೊಂಡಿರುತ್ತೆ. ಆ ವಿಶೇಷ ಅರ್ಥವನ್ನು ತಿಳ್ಕೊಂಡ್ರೆ ಅದರಲ್ಲಿ ಏನು ಅಂತ ಸ್ವಂತ ವಾಕ್ಯ ಮಾಡ್ಬೋದು, ಒಳ್ಳೆ ಅಂಕಗಳನ್ನು ಗಳಿಸ್ಬೋದು. ಏನು? ನುಡಿಗಟ್ಟು ಯಾವ ಥರ ಇರ್ತವೆ? ಬೆನ್ತಟ್ಟು ಅಂತ ಇರುತ್ತೆ. ಬೆನ್ತಟ್ಟು ಅಂದರೆ ಬೆನ್ನ ಮೇಲೆ ಒಂದು 3-4 ತಟ್ಟದಲ್ಲ ಕೈಯಲ್ಲಿ. ಅದರ ಅರ್ಥ ಏನು? ಅಪ್ರಿಷಿಯೇಷನ್ ಮಾಡುವಂಥದ್ದು, ಪ್ರಶಂಸೆ ಮಾಡುವಂಥದ್ದು, ಶ್ಲಾಘನೆ ಮಾಡುವಂಥದ್ದು. ಈ ಥರ ಎಷ್ಟು ಪದಗಳು ಬೇಕಾದರೂ ಹೇಳ್ಬೋದು. ಅದೇ ರೀತಿ ಕತ್ತಿ ಮಸೆ, ಕತ್ತಿ ಮಸೆ. ರಾಮ ಅಂದರೆ ರಾಮಾಯಣದಲ್ಲಿ ರಾಮನ ಮೇಲೆ ರಾವಣ ಯಾವಾಗಲೂ ಕತ್ತಿ ಮಸಿತಿದ್ದ ಅಂತಂದೇಳಿ ಹಿರಿಯರು ಮಾತಾಡ್ತಿರ್ತಾರೆ. ಹಂಗೇನೆ ಮಾತಾಡಬೇಕಾದ್ರೆ ಏನೋ ಬೀರಣ್ಣ ನಿನ್ನ ಮೇಲೆ ಯಾವಾಗಲೂ ಹಿರಣ್ಣ ಕತ್ತಿ ಮಸಿತಾನೆ ಇರ್ತಾನೆ ಅಂತಂದು ಮಾತಾಡ್ತಾರೆ. ಅಂದರೆ ಅದರ ಅರ್ಥ ಕತ್ತಿ ತಗೊಂಡು ಶಾರ್ಪ್ ಮಾಡೋದು ಮಸಿಯೋದಲ್ಲ. ಕತ್ತಿ ಮಸಿ ಅಂದರೆ ಏನು? ದ್ವೇಷ ಸಾಧಿಸೋದು, ದ್ವೇಷ, ರೋಷ. ಈ ಥರ ಇನ್ನು ಎಷ್ಟೊಂದು ಪದಗಳಿವೆ. ಟೋಪಿ ಹಾಕು, ಮೋಸ ಮಾಡು, ಕೈ ಕೊಡು, ಇವೆಲ್ಲ ಕೂಡ ಒಂದು ನಾಯಿ ಬಾಳು ಅನ್ನೋದು ನುಡಿಗಟ್ಟು. ಕಾಲು ಕೀಳು, ಈ ಥರ ಎಲ್ಲ ಇದೆ, ಅರ್ಥಗಳಿದೆ. ಆ ಪಟ್ಟಿಗಳಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸಿ. ಶುಭವಾಗಲಿ. ಅದೇ ರೀತಿ ಇನ್ನೂ ಹೆಚ್ಚಿನ
ವಿಡಿಯೋಗಳನ್ನು ಗಮನಿಸಿ. ಹೆಚ್ಚಿನ ವ್ಯಾಕರಣಗಳಿಗಾಗಿ ಪತ್ರಲೇಖನ, ಪ್ರಬಂಧ, ಇನ್ನು ಯಾವುದ್ಯಾವ್ದು ಉತ್ತರಗಳು ಬೇಕು ಅದೆಲ್ಲಕ್ಕೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೀನಿ. ಧನ್ಯವಾದಗಳು.